ಅಯೋಧ್ಯೆ ಟ್ರೈನ್ ವಿಚಾರದಲ್ಲಿ ನೆನ್ನೆ ಕೌನ್ಸಿಲಲ್ಲೂ ಕೂಡ ಪ್ರತಿಧ್ವನಿಸ್ತು. ಏನು ಆಕ್ಷನ್ ಆಗಿದೆ ಸರ್ ಅದು? ಅಲ್ಲ, FIR ಆಗಿದೆ ನೋಡಿ. ಅದೇನು ಈ ಅಯೋಧ್ಯೆಯಿಂದ ಬರ್ತಕ್ಕಂಥ ಆಸ್ಥಾ ಟ್ರೈನ್ ಮೈಸೂರಿಗೆ ಹೋಗ್ಬೇಕಾಗಿದ್ದು, ಅಲ್ಲಿ ಬಂದು ಹೊಸಪೇಟೆನಲ್ಲಿ ಅವರು ನೀರು ತುಂಬಿಸ್ಕೊಳ್ಳೋದಕ್ಕೆ ನಿಲ್ಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಬೇರೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮತ್ತೊಂದು ಟ್ರೈನು ನಿಲ್ಲಿಸಿದ್ದಾರೆ. ಈ ವ್ಯಕ್ತಿ ಯಾರನ್ನ ಇವರು ಕಂಪ್ಲೇಂಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಅವನು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವನು. ಅವನು ಮೇಲೆ ಹತ್ತಿ ಹೋಗಿ ಕ್ರಾಸ್ ಮಾಡೋ ಬದಲು ಈ ಟ್ರೈನ್ ನಿಂತಿತ್ತಲ್ಲ ಇದ್ರೊಳಗಡೆ ಹೋಗಿದ್ದಾನೆ. ಅವರೆಲ್ಲ ಸ್ವಲ್ಪ ಹೆಕಲ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನೋಡಿದ ತಕ್ಷಣ ಅವನು ಬಿಯರ್ಡ್ ಎಲ್ಲ ಬಿಟ್ಕೊಂಡಿದ್ದ. ಅದನ್ನೆಲ್ಲ ನೋಡಿ ಇವರು ಸ್ವಲ್ಪ ಅವನಿಗೆ ಹೆಕಲ್ ಮಾಡಿ ಅವನಿಗೆ ಏನೋ ಬೈದು ಮಾಡಿ ಎಲ್ಲ ಮಾಡಿದ್ದಾರೆ. ಅವನು ರಿಯಾಕ್ಟ್ ಮಾಡಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಅವನು ಸುಟ್ಟಾಕ್ತೀನಿ, ಒಬ್ಬ ವ್ಯಕ್ತಿ ಅಷ್ಟೊಂದು ಜನ ಇರುವಾಗ ಆ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಅದನ್ನು ಅವರೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಇವರು ಭಾಳ ದೊಡ್ಡ ಇದರಲ್ಲಿ ಅವನು ಸುಟ್ಟಾಕ್ತೀನಿ ಅಂದ, ಅದು ಪಾಕಿಸ್ತಾನದ್ದು ಏನೋ ಹೇಳ್ದ ಅದು ಅಂತೆಲ್ಲ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಆಗ ಅವನು ರೈಲ್ವೆ ಎಂಪ್ಲಾಯಿ, ಡಿಫೆನ್ಸ್ನಲ್ಲಿ ಏನೋ ಇದ್ನಂತೆ, ರಿಟೈರ್ಡ್ ಆದಮೇಲೆ ಬಂದು ರೈಲ್ವೆ ಇದಕ್ಕೆ ಸೇರ್ಕೊಂಡಿದ್ದಾನೆ. ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ. FIR ಆಗಿದ್ದಾರೆ. ನಾವು ಬಿಟ್ಟು ಕಳಿಸೋದು ಅಂತಂದರೆ ಅವ್ನು ಎಂಪ್ಲಾಯಿ, ರೈಲ್ವೆ ಎಂಪ್ಲಾಯಿ ಇದ್ದಾನೆ. ಅವನ ಮೇಲೆ ಸ್ಟೇಷನ್ ಬೇಲ್ ಅಂತ ಕೊಡ್ತಾರಲ್ಲ, ಅವನು ವಾಚ್ ಮಾಡ್ತಾರೆ. ಅವನೆಲ್ಲೂ ಹೋಗ್ದಂಗೆ ಹೇಳಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು, ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಅವರು ಪ್ರತಿಬಿಂಬಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಸರ್, ಇಂಥ ಬಿಜೆಪಿ ಇಂಥ ಭಾವನಾತ್ಮಕ ಅಸ್ತ್ರಕ್ಕೆ ಕಾಂಗ್ರೆಸ್ ಎಲ್ಲ ಕೌಂಟರ್ ಕೂಡ ನೋಡಿ. ಅವರು ಇಲ್ಲಿಯವರೆಗೆ ಅಭಿವೃದ್ಧಿಯ ಬಗ್ಗೆ ಏನು ಹೆಚ್ಚು ಮಾತನಾಡ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇರೋದು ಬರೀ ಭಾವನಾತ್ಮಕವಾದ ವಿಚಾರಗಳನ್ನು, ಜನಗಳ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಇಂಥ ದ್ವೇಷ, ಅಸೂಯೆ, ಬೇರೆ ಸಮುದಾಯದವ್ರನ್ನ ದ್ವೇಷಿಸ್ತಕ್ಕಂಥದ್ದು, ಈ ರೀತಿ ಪ್ರಚೋದನೆ ಮಾಡ್ಕೊಂಡು ದೇಶ ಉಳಿಯೋದಿಲ್ಲ ಇದು. ಹಾಗಾಗಿ ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಕಾನೂನಿದೆ, ದೇಶದಲ್ಲಿ ಕಾನೂನಿದೆ. ಯಾರಾದರೂ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಹಿಂದೆ ಎಲ್ಲ ನಡ್ಕೊಂಡು ಬಂದಿಲ್ವಾ? 75 ವರ್ಷ ಇಂಡಿಪೆಂಡೆನ್ಸ್ ಆದಮೇಲೆ ಈ ದೇಶ ನಡ್ಕೊಂಡು ಬಂದಿದೆ. ಅದನ್ನು ಈಗ ನಾವು ಈ ರೀತಿ ದ್ವೇಷದ ಭಾವನೆಯನ್ನು ಮಾಡ್ತಕ್ಕಂಥದ್ದು ಸರಿ ಕಾಣಿಸಲ್ಲ. ಅಯೋಧ್ಯೆ ಟ್ರೈನ್ ವಿಚಾರದಲ್ಲಿ ನೆನ್ನೆ ಕೌನ್ಸಿಲಲ್ಲೂ ಕೂಡ ಪ್ರತಿಧ್ವನಿಸ್ತು. ಏನು ಆಕ್ಷನ್ ಆಗಿದೆ ಸರ್ ಅದು? ಅಲ್ಲ, FIR ಆಗಿದೆ ನೋಡಿ. ಅದೇನು ಈ ಅಯೋಧ್ಯೆಯಿಂದ ಬರ್ತಕ್ಕಂಥ ಆಸ್ಥಾ ಟ್ರೈನ್ ಮೈಸೂರಿಗೆ ಹೋಗ್ಬೇಕಾಗಿದ್ದು, ಅಲ್ಲಿ ಬಂದು ಹೊಸಪೇಟೆನಲ್ಲಿ ಅವರು ನೀರು ತುಂಬಿಸ್ಕೊಳ್ಳೋದಕ್ಕೆ ನಿಲ್ಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಬೇರೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮತ್ತೊಂದು ಟ್ರೈನು ನಿಲ್ಲಿಸಿದ್ದಾರೆ. ಈ ವ್ಯಕ್ತಿ ಯಾರನ್ನ ಇವರು ಕಂಪ್ಲೇಂಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಅವನು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವನು. ಅವನು ಮೇಲೆ ಹತ್ತಿ ಹೋಗಿ ಕ್ರಾಸ್ ಮಾಡೋ ಬದಲು ಈ ಟ್ರೈನ್ ನಿಂತಿತ್ತಲ್ಲ ಇದ್ರೊಳಗಡೆ ಹೋಗಿದ್ದಾನೆ. ಅವರೆಲ್ಲ ಸ್ವಲ್ಪ ಹೆಕಲ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನೋಡಿದ ತಕ್ಷಣ ಅವನು ಬಿಯರ್ಡ್ ಎಲ್ಲ ಬಿಟ್ಕೊಂಡಿದ್ದ. ಅದನ್ನೆಲ್ಲ ನೋಡಿ ಇವರು ಸ್ವಲ್ಪ ಅವನಿಗೆ ಹೆಕಲ್ ಮಾಡಿ ಅವನಿಗೆ ಏನೋ ಬೈದು ಮಾಡಿ ಎಲ್ಲ ಮಾಡಿದ್ದಾರೆ. ಅವನು ರಿಯಾಕ್ಟ್ ಮಾಡಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಅವನು ಸುಟ್ಟಾಕ್ತೀನಿ, ಒಬ್ಬ ವ್ಯಕ್ತಿ ಅಷ್ಟೊಂದು ಜನ ಇರುವಾಗ ಆ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಅದನ್ನು ಅವರೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಇವರು ಭಾಳ ದೊಡ್ಡ ಇದರಲ್ಲಿ ಅವನು ಸುಟ್ಟಾಕ್ತೀನಿ ಅಂದ, ಅದು ಪಾಕಿಸ್ತಾನದ್ದು ಏನೋ ಹೇಳ್ದ ಅದು ಅಂತೆಲ್ಲ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಆಗ ಅವನು ರೈಲ್ವೆ ಎಂಪ್ಲಾಯಿ, ಡಿಫೆನ್ಸ್ನಲ್ಲಿ ಏನೋ ಇದ್ನಂತೆ, ರಿಟೈರ್ಡ್ ಆದಮೇಲೆ ಬಂದು ರೈಲ್ವೆ ಇದಕ್ಕೆ ಸೇರ್ಕೊಂಡಿದ್ದಾನೆ. ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ. FIR ಆಗಿದ್ದಾರೆ. ನಾವು ಬಿಟ್ಟು ಕಳಿಸೋದು ಅಂತಂದರೆ ಅವ್ನು ಎಂಪ್ಲಾಯಿ, ರೈಲ್ವೆ ಎಂಪ್ಲಾಯಿ ಇದ್ದಾನೆ. ಅವನ ಮೇಲೆ ಸ್ಟೇಷನ್ ಬೇಲ್ ಅಂತ ಕೊಡ್ತಾರಲ್ಲ, ಅವನು ವಾಚ್ ಮಾಡ್ತಾರೆ. ಅವನೆಲ್ಲೂ ಹೋಗ್ದಂಗೆ ಹೇಳಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು, ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಅವರು ಪ್ರತಿಬಿಂಬಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಸರ್, ಇಂಥ ಬಿಜೆಪಿ ಇಂಥ ಭಾವನಾತ್ಮಕ ಅಸ್ತ್ರಕ್ಕೆ ಕಾಂಗ್ರೆಸ್ ಎಲ್ಲ ಕೌಂಟರ್ ಕೂಡ ನೋಡಿ. ಅವರು ಇಲ್ಲಿಯವರೆಗೆ ಅಭಿವೃದ್ಧಿಯ ಬಗ್ಗೆ ಏನು ಹೆಚ್ಚು ಮಾತನಾಡ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇರೋದು ಬರೀ ಭಾವನಾತ್ಮಕವಾದ ವಿಚಾರಗಳನ್ನು, ಜನಗಳ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಇಂಥ ದ್ವೇಷ, ಅಸೂಯೆ, ಬೇರೆ ಸಮುದಾಯದವ್ರನ್ನ ದ್ವೇಷಿಸ್ತಕ್ಕಂಥದ್ದು, ಈ ರೀತಿ ಪ್ರಚೋದನೆ ಮಾಡ್ಕೊಂಡು ದೇಶ ಉಳಿಯೋದಿಲ್ಲ ಇದು. ಹಾಗಾಗಿ ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಕಾನೂನಿದೆ, ದೇಶದಲ್ಲಿ ಕಾನೂನಿದೆ. ಯಾರಾದರೂ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಹಿಂದೆ ಎಲ್ಲ ನಡ್ಕೊಂಡು ಬಂದಿಲ್ವಾ?
75 ವರ್ಷ ಇಂಡಿಪೆಂಡೆನ್ಸ್ ಆದಮೇಲೆ ಈ ದೇಶ ನಡ್ಕೊಂಡು ಬಂದಿದೆ. ಅದನ್ನು ಈಗ ನಾವು ಈ ರೀತಿ ದ್ವೇಷದ ಭಾವನೆಯನ್ನು ಮಾಡ್ತಕ್ಕಂಥದ್ದು ಸರಿ ಕಾಣಿಸಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.